ಹಲೋ ನಮಸ್ತೆ ಎಲ್ರಿಗೂ. ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂದು ಸರಿ ನೀವು ಹೊರಗಡೆ ಹೋಗಿ ಬಂದರೆ ಸಾಕು ಮುಖ ಕಪ್ಪಾಗುತ್ತೆ. ತುಂಬ ಜನ ಹೇಳ್ತಾರೆ, ಅಥವಾ ಮೇಡಮ್ ನೀವು ಕೂಡ ಹೇಳ್ತಾ ಇದ್ದೀರಾ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಅಂತ ಅಂದ್ಬಿಟ್ಟು. ಆದರೆ ತುಂಬ ಕನ್ಫ್ಯೂಷನ್ ಇದೆ, ಯಾವ ಥರ ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬೇಕು, ಹೇಗೆ ಹಚ್ಕೋಬೇಕು, ಯಾವುದು ಬೆಸ್ಟ್, ಎಲ್ಲ ಸ್ಕಿನ್ ಟೈಪ್ಗೆ ಆಗುವಂಥದ್ದು ಯಾವುದು. ತುಂಬ ಜನ ಇದನ್ನ ಮತ್ತೆ ಮತ್ತೆ ನನ್ನ ಹತ್ರ ಕೇಳ್ತಾ ಇರ್ತಾರೆ. ನಿಮ್ಮೆಲ್ಲ ಡೌಟ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಏನು ಅಂತಂದರೆ, ಬಿಸಿಲಿರೋದ್ರಿಂದ ಒಂದು ಮನೆ ಒಳಗಡೆ ಇರಿ, ಹೊರಗಡೆ ಓಡಾಡಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳಿ. ಇದು ತುಂಬ ಅಂತಂದರೆ ತುಂಬ ಮುಖ್ಯ. ಹಾಗಾದರೆ ಹೇಗೆ ಹಚ್ಕೊಳ್ಳುವಂಥದ್ದು? ಫಸ್ಟ್ ಮುಖವನ್ನು ಕ್ಲೀನಾಗಿ ತೊಳ್ಕೊಬೇಕು. ಮೈಲ್ಡ್ ಫೇಸ್ ವಾಶಿಂದ ಮುಖನ ಒರೆಸ್ಕೊಳ್ಳಿ. ರೆಗ್ಯುಲರ್ ಆಗಿ ನೀವು ಬಳಸುವಂತಹ ಡೇ ಕ್ರೀಮ್ ಇರ್ಬೋದು, ಮಾಯ್ಶ್ಚರೈಸರ್ ಇರ್ಬೋದು, ಅದನ್ನ ಹಚ್ಕೊಳ್ಳಿ. ಅದಾದ ನಂತರ ಒಳ್ಳೆಯ ಸನ್ಸ್ಕ್ರೀನ್ ಲೋಷನನ್ನು ಬಳಸಿ. ಸನ್ಸ್ಕ್ರೀನ್ ಲೋಷನನ್ನು ಯಾವ ಥರ ಸೆಲೆಕ್ಟ್ ಮಾಡೋದು? ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ನೀವು SPF 50 ಅಥವಾ 50ಗಿಂತ ಜಾಸ್ತಿ ಇರೋದನ್ನೇ ಬಳಸಬೇಕು. 30 ಇವಾಗ ಸಾಕಾಗಲ್ಲ. SPF 30 ಇದ್ದರೆ ಈಗ ಸಾಕಾಗಲ್ಲ. 50 ಇರುತ್ತೆ, 60 ಇರುತ್ತೆ, 75 ಇರುತ್ತೆ. ನಿಮ್ಮ ಕಡೆ ಯಾವ ಥರ ಬಿಸಿಲಿದೆ ಅದನ್ನ ನೋಡಿಕೊಂಡೇ ನೀವು ಬಳಸಬೇಕು. ಯಾಕಂತಂದರೆ SPF 50, 60 ಇದು ಏನು ಗೊತ್ತಾ, ಇದು ನಿಮಗೆ ಜಾಸ್ತಿ ಯಾವ ಲೆವೆಲಲ್ಲಿ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡುತ್ತೆ ಅಂತ. 30 ಇದ್ದರೆ ನಾರ್ಮಲ್ ಲೆವೆಲಲ್ಲಿ, 50 ಇದ್ದರೆ ಜಾಸ್ತಿ ಬಿಸಿಲು ಇರೋ ಕಡೆ ತುಂಬ ಚೆನ್ನಾಗಿರುತ್ತೆ, 60 ಇದ್ದರೆ ನೀವು ದಿನ ಪೂರ್ತಿ ಹೊರಗಡೆ ಇರ್ತೀರಾ ಅಂತಂದರೆ 60, 70 ಇರೋದನ್ನು ಅಥವಾ 75 ಇರೋದನ್ನು ನಾವು ಬಳಸಬೇಕಾಗುತ್ತೆ. ಅದರಲ್ಲೂ ಸ್ಪೆಷಲಾಗಿ ಇವಾಗ ಸೆಕೆಗಾಲ ಆಗಿರೋದ್ರಿಂದ ಆದಷ್ಟು ಇದೆಯಲ್ವಾ, ಇದರಲ್ಲಿ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಇರುತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದಿದೆಯಾ ಅಂತ. ನೀವು ಬ್ರಾಡ್ ಸ್ಪೆಕ್ಟ್ರಮ್ ಇರುವಂಥ SPF 50 ಅಥವಾ SPF ಸನ್ಸ್ಕ್ರೀನ್ ಲೋಷನ್ಗಳನ್ನೇ ಬಳಸಬೇಕು. ಇನ್ನೊಂದು ಏನು ಅಂತಂದರೆ, ವಾಟರ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್. ಈಗ ನೀವು ಅಟ್ಲೀಸ್ಟ್ ಸಮ್ಮರ್ ಟೈಮಲ್ಲಿ ನಿಮ್ಮ ಮುಖ ಅಂದರೆ ವಾಟರ್ ಮತ್ತು ಸ್ವೆಟ್ ಪ್ರೂಫ್ ಸನ್ಸ್ಕ್ರೀನ್ ಲೋಷನನ್ನು ಬಳಸಿದ್ರೆ ಒಳ್ಳೆಯದು. ಸಿಕ್ಕಾಪಟ್ಟೆ ಬೆವರೋದ್ರಿಂದ ಈ ಸನ್ಸ್ಕ್ರೀನನ್ನು ಬಳಸೋದ್ರಿಂದ ನಿಮ್ಗೆ ಸ್ವಲ್ಪ ಬೆವರೋದು ಕಮ್ಮಿ ಆಗುತ್ತೆ. ಅಥವಾ ನೀರು ಬಿದ್ದಾಗ ಇದಷ್ಟು ಬೇಗ ಕರಗಿ ಹೋಗಲ್ಲ. ಇದು ನಾನು ಉಪಯೋಗ ಮಾಡ್ತಾ ಇರುವಂಥದ್ದು ಮಿನಿಮಲಿಸ್ಟ್ ಅವ್ರದ್ದು. ಲೈಟ್ ಫ್ಲೂಯಿಡ್ ಟೈಪ್ ಇರುತ್ತೆ. ಇವಾಗಂತೂ ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ನೀವು ಸನ್ಸ್ಕ್ರೀನ್ ಲೋಷನನ್ನು ಸಮ್ಮರ್ ಟೈಮಲ್ಲಿ ಬಳಸಿದ್ರೆ ಒಳ್ಳೆಯದು. ಹೆವಿ ತಿಕ್ ಕ್ರೀಮ್ಗಳು ಬೇಕಾಗಲ್ಲ. ಯಾಕಂತಂದರೆ ಹೆವಿ ಕ್ರೀಮ್ಗಳು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಂಟು ಸ್ಟಿಕ್ಕಿ ಟೈಪ್ ಇದ್ದರೆ ನಮ್ಮ ಸ್ಕಿನ್ನಿಗೆ ಸಿಕ್ಕಾಪಟ್ಟೆ ಇರಿಟೇಷನನ್ನು ಮಾಡುತ್ತೆ. ಅದರಿಂದ ಲೈಟ್ ವೆಯ್ಟ್ ವಾಟರ್ ಬೇಸ್ಡ್ ಅಥವಾ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಲೋಷನ್ಗಳನ್ನೇ ಬಳಸಿ. ಒಂದು SPF 50 +++3+ ಅಥವಾ 4+ ಇರೋದನ್ನು ತಗೊಳ್ಳಿ. ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಚೆಕ್ ಮಾಡ್ಕೊಳ್ಳಿ. ವಾಟರ್ ಮತ್ತು ಸ್ವೆಟ್ ಪ್ರೂಫ್ ಅಂತ ಕಂಡು ಬಂದರೆ ಆ ಥರ ಇರೋದನ್ನೇ ಚೆಕ್ ಮಾಡ್ಕೊಳ್ಳಿ. ಅಂಥದ್ದನ್ನೇ ಬಳಸಿ. ಮಿನಿಮಲಿಸ್ಟ್ ಅಂತಲ್ಲ, ಬೇರೆ ಎಲ್ಲ ಬ್ರ್ಯಾಂಡ್ಗಳದ್ದು ಬರುತ್ತೆ. ಪ್ಲಮ್ ಅವ್ರದ್ದು, ಲೋಟಸ್ ಅವ್ರದ್ದು ಅಥವಾ ಬೇರೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ಗಳದ್ದು ಒಳ್ಳೊಳ್ಳೆ ಸನ್ಸ್ಕ್ರೀನ್ ಲೋಷನ್ಗಳು ಬರುತ್ತೆ. ನಿಮ್ದು ಯಾವ ಟೈಪ್ ಆಫ್ ಸ್ಕಿನ್ ಅಂತ ಚೆಕ್ ಮಾಡಿಕೊಂಡು ಅದರ ಬೇಸ್ಡು ನೀವು ಬೈ ಮಾಡ್ಬೋದು. ಕೆಲವೊಂದು ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥದ್ದು ಇರುತ್ತೆ. ಫಿಕ್ಸ್ಡರ್ಮಾ ಶ್ಯಾಡೋದು ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥದ್ದು ಇದೆ, ತುಂಬ ಚೆನ್ನಾಗಿದೆ. ನಿಮ್ಗೆ ಇದರದೆಲ್ಲ ಲಿಂಕ್ ಬೇಕು ಅಂತಂದರೆ ಅಥವಾ ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೇನೆ, ಅಥವಾ ನೀವು ನಿಯರ್ ಬೈ ಮೆಡಿಕಲ್ ಶಾಪ್ಗಳು, ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ. ಆದರೆ ಪರ್ಚೇಸ್ ಮಾಡುವಾಗ ನಾನು ಹೇಳಿರುವಂಥ ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಂಡೇ ಪರ್ಚೇಸ್ ಮಾಡಿ. ಯಾಕಂತಂದರೆ ಅದಷ್ಟು ನಿಮ್ಗೆ ಅಡ್ವಾಂಟೇಜ್ ಕೊಡಬೇಕು ಅಂತಂದರೆ ನೀವು ಆ ಎಲ್ಲ ಪಾಯಿಂಟ್ಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಇಲ್ಲದಿದ್ದರೆ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ್ರೂ ಕೂಡ ಹಚ್ಚೋದಾಗೆ ಇರುತ್ತೆ. ಯಾಕಂತಂದರೆ ಎಷ್ಟೇ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ನೀವು ಬಿಸಿಲಿಗೆ ಓಡಾಡಿ ಬಂದರೆ ಮುಖ ಕಪ್ಪಾಗುತ್ತೆ. ಅದಕ್ಕೆ ಆ ಕಂಟೆಂಟ್ ಏನಿರುತ್ತೆ ಅದನ್ನ ಕ್ಲೀನಾಗಿ ನೀವು ಚೆಕ್ ಮಾಡಬೇಕು. ಮನೆಯಲ್ಲಿರಿ, ಹೊರಗಡೆ ಇರಿ, ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ನಿಮ್ಮ ಮುಖ ತೊಳೆದು ನಿಮ್ಮದು ಡೈಲಿ ಕ್ರೀಮ್ ಅಥವಾ ಮಾಯ್ಶ್ಚರೈಸರ್ ಹಚ್ಚಿದ ನಂತರ ಒಂದು ವೇಳೆ ಹೊರಗಡೆನೇ ಇರ್ತೀರಾ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ 3 ಗಂಟೆಗೆ ಒಂದ್ಸರಿ ಮುಖನ ಕ್ಲೀನಾಗಿ ವೈಪ್ ಮಾಡಿಬಿಟ್ಟು ಅಥವಾ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇದನ್ನ ರೀಅಪ್ಲೈ ಮಾಡಬೇಕು. ಇಲ್ಲದಿದ್ದರೆ ಯೂಸ್ ಇಲ್ಲ. 3 ಅಥವಾ 4 ಗಂಟೆ ನಂತರ ಬಿಸಿಲಲ್ಲೇ ಇದ್ದೀರಾ ಅಂತಂದರೆ ಇದರ ಪವರ್ ಕಮ್ಮಿ ಆಗುತ್ತೆ. ನೀವು ಮತ್ತೆ ರೀಅಪ್ಲೈ ಮಾಡಬೇಕು. ಹೊರಗಡೆನೇ ಇರ್ತೀರಾ ಅಂತಂದರೆ ಅದರಲ್ಲಿ 3 ಸರಿ ಅವರು ಅಪ್ಲೈ ಮಾಡಲೇಬೇಕು. ಆವಾಗಲೇ ನಿಮ್ಮ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲದಿದ್ದರೆ ಏನು ಯೂಸ್ ಇಲ್ಲ. ಒಂದು ಸರಿ ಹಚ್ಚಾಮೇಲೆ ಮತ್ತೆ ಬಿಸಿಲಲ್ಲಿ 2 ದಿನ ಇದ್ದರೆ ಏನು ಯೂಸ್ ಇಲ್ಲ. ಯಾಕಂತಂದರೆ ಬೆವರಿ ಹೋಗಿರುತ್ತೆ, ಅದರ ಅಂದರೆ ಅಂಶ ಕಮ್ಮಿ ಆಗಿರುತ್ತೆ, ಪವರ್ ಕಮ್ಮಿ ಆಗಿರುತ್ತೆ. ಸೊ ಏನು ಯೂಸ್ ಇಲ್ಲ. ಮುಖ ಮತ್ತೆ ಟ್ಯಾನ್ ಆಗುತ್ತೆ, ಮತ್ತೆ ಕಪ್ಪಾಗುತ್ತೆ. ಅದರಿಂದ ದಿನಕ್ಕೆ ನೀವು ಹೊರಗಡೆನೇ ಇರ್ತೀರ ಅಂತಂದರೆ 3 ಸರಿ ಅಪ್ಲೈ ಮಾಡಬೇಕು. ಫಸ್ಟ್ ಟೈಮ್ ಯಾವುದೇ ಕ್ರೀಮ್ ಏನನ್ನೇ ಹಚ್ಕೊಳ್ಳಿ, ಫಸ್ಟ್ ಟೈಮ್ ಹಚ್ತಾ ಇದ್ದೀರಿ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಎಲ್ಲರದ್ದು ಸ್ಕಿನ್ ಒಂದೇ ಥರ ಇರಲ್ಲ. ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಕೆಲವ್ರದ್ದೆಲ್ಲ ಏನು ಹಚ್ಚಿದ್ರು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಂಥವರೆಲ್ಲ ನೀವು ಕಂಪಲ್ಸರಿಯಾಗಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೇಬೇಕು. ಸೊ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ನಿಮಗಿರೋ ಎಲ್ಲ ಡೌಟ್ಗಳನ್ನು ನಾನು ಕ್ಲಿಯರ್ ಮಾಡಿದ್ದೇನೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ರಾತ್ರಿ ಹೊತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ನಿದ್ದೆ ಮಾಡಿ. ರಾತ್ರಿ ಹೊತ್ತು ನೀವು ಮಲ್ಗೋ ಟೈಮಲ್ಲಿ ಮುಖ ತೊಳೆದು ಒರೆಸ್ಬಿಟ್ಟು ಅಲೋವೆರಾ ಜೆಲ್ ಪ್ಲಸ್ ಮಾಯ್ಶ್ಚರೈಸರನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಿ. ಮುಖ ತುಂಬ ಕಾಮ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಗ್ಲೋಯಿಂಗ್ ಇರುತ್ತೆ, ಹೈಡ್ರೇಟ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ.
ಅಲೋವೆರಾ ಜೆಲ್ ಪ್ಲಸ್ ನಿಮ್ಮ ಮಾಯ್ಶ್ಚರೈಸರ್ ಕ್ರೀಮನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಅಷ್ಟು ಅದ್ಭುತ ಅಡ್ವಾಂಟೇಜ್ ಇದೆ. ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ ಬೇಕಾದ ವಿಡಿಯೋದಲ್ಲಿ ಹಾಕಿರ್ತೇನೆ, ಅದನ್ನ ಚೆಕ್ ಮಾಡಿ. ಅಂದರೆ ಅದು ನಾನು ಮಾಡಿರುವಂಥದ್ದು ಈ ರಿಂಕಲ್ಸ್ ಬೀಳಬಾರ್ದು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ, ಅವರಿಗೋಸ್ಕರ ಅದರಲ್ಲಿ ರಾತ್ರಿ ನಮ್ಮ ಸ್ಕಿನ್ ಕೇರ್ ಯಾವ ಥರ ಮಾಡಬೇಕು ಈ ಟೈಮಲ್ಲಿ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನೀವು ಮಾತ್ರ ನೋಡಿದ್ರೆ ಬೇರೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.